ಇವತ್ತು 26 ಅಮಾಯಕ ಪ್ರಯಾಣಿಕರ ಭಾರತದ ನಾಗರಿಕರ ಪ್ರಾಣವನ್ನ ಹತ್ಯೆ ಮಾಡಿದ ಉಗ್ರರ ವಿರುದ್ಧ ಪಾಕಿಸ್ತಾನದ ವಿರುದ್ಧ ಹಗೆಯನ್ನ ತೀರಿಸಿಕೊಂಡಿದೆ. ತಡರಾತ್ರಿ 1:44 ಸುಮಾರಿಗೆ ನಡೆದಿದೆ ಆಪರೇಷನ್ ಸಿಂಧೂರ್ ಹೆಸರಿನ ಏರ್ ಸ್ಟ್ರೈಕ್. ಪಾಕಿಸ್ತಾನದ ಒಳಗೆ ನುಗ್ಗಿ ಮತ್ತೊಮ್ಮೆ ಭಾರತದ ಹೆಮ್ಮೆಯ ಸೇನಾಪಡೆ ತನ್ನ ಪರಾಕ್ರಮವನ್ನ ತೋರಿಸಿ ಸೇಫ್ ಆಗಿ ತಾಯ್ನಾಡಿಗೆ ವಾಪಸ್ ಬಂದಿದೆ. ಭಾರತದ ವಾಯುಪಡೆ ನಡೆಸದ ವಿಧ್ವಂಸಕ ಅನಿಸುವಂತಹ ಆಪರೇಷನ್ ಸಿಂಧೂರ್ನ ಘಾತಕ ಉಗ್ರಗಾಮಿಗಳ ಪಾಲಿಗೆ ಪಾಕಿಸ್ತಾನದ ಪಾಲಿಗೆ ಘಾತಕ ಅನಿಸುವಂತಹ ಈ ಆಪರೇಷನ್ ಸಿಂಧೂರ್ನ ಆಯ್ದ ದೃಶ್ಯಗಳನ್ನ ನಿಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಒಟ್ಟು 9 ಹಿಟ್ ಲಿಸ್ಟ್ಗಳನ್ನ ಟಾರ್ಗೆಟ್ ಮಾಡಿ ಒಂದೊಂದನ್ನೇ ಹೊಡೆದು ಉರುಳಿಸಿದೆ ಭಾರತ. 5 ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ನೆಲೆ, 4 ಪಾಕಿಸ್ತಾನದಲ್ಲಿ ಇರತಕ್ಕಂಥ ಟಾರ್ಗೆಟ್, ಯಾವೆಲ್ಲ ಜಾಗದಲ್ಲಿ ಉಗ್ರರನ್ನ ಆಯ್ಕೆ ಮಾಡಿ ಅವರಿಗೆ ಟ್ರೈನಿಂಗ್ ಮಾಡಿ ಭಾರತದ ಒಳಗೆ ಕಳುಹಿಸಲಾಗ್ತಾ ಇತ್ತು, ಧರ್ಮದ ಹೆಸರಲ್ಲಿ ಭಾರತೀಯರನ್ನ ಹತ್ಯೆ ಮಾಡುವ ಧರ್ಮ ಬೋಧನೆಯನ್ನ ಮಾಡಲಾಗ್ತಾ ಇತ್ತು. ಆ ಜಾಗವನ್ನ ಹುಡುಕಿ ನೆಲಸಮ ಮಾಡಿದೆ ಭಾರತ. ಉಗ್ರರ ನೆಲೆಗಳ ಮೇಲೆ ಭಾರತ ಮಾಡಿದ ಏರ್ ಸ್ಟ್ರೈಕ್ನ ಆಪರೇಷನ್ ಸಿಂಧೂರದ ದೃಶ್ಯಗಳನ್ನ ನೀವು ಸ್ಕ್ರೀನ್ನ ಮೇಲೆ ನೋಡ್ತಿದ್ದೀರಿ. ಹೀಗಾಗಿ ಇವತ್ತು ಪ್ರತಿಯೊಬ್ಬ ಭಾರತೀಯನ ಪಾಲಿಗೆ ಇಟ್ ಇಸ್ ಅ ವೆರಿ 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 ಗುಡ್ ಡೇ. ಭಾರತಕ್ಕೆ ಇದೀಗ ಜಾಗತಿಕ ಮಟ್ಟದಲ್ಲಿ ಭಾರಿ ಬೆಂಬಲ ವ್ಯಕ್ತವಾಗ್ತಾ ಇದೆ. ಭಯೋತ್ಪಾದನೆ ವಿರುದ್ಧ ಹೋರಾಟಕ್ಕೆ ಇಸ್ರೇಲ್ ಸಾಥ್ ನೀಡಿದೆ. ಭಾರತದ ಸ್ವಯಂ ರಕ್ಷಣೆಯನ್ನ ಇಸ್ರೇಲ್ ಬೆಂಬಲಿಸ್ತಾ ಇದೆ. ಉಗ್ರರಿಗೆ ಅಡಗಿಕೊಳ್ಳೋಕೆ ಎಲ್ಲೂ ಜಾಗ ಸಿಗಬಾರದು. ಇದು ಇಡೀ ಜಗತ್ತಿಗೆ ಅನ್ವಯ ಆಗುವಂತಹ ಪಾಠ. ಭಾರತ ಇವತ್ತು ಪಾಕಿಸ್ತಾನದ ಸೇನಾಪಡೆಯನ್ನ ಗುರಿಯಾಗಿಸ್ಕೊಳ್ಳಿಲ್ಲ, ಪಾಕಿಸ್ತಾನದ ಅಮಾಯಕ ನಾಗರಿಕರನ್ನ ಗುರಿಯಾಗಿಸ್ಕೊಳ್ಳಿಲ್ಲ, ಬಟ್ ಗುರಿ ಮಾಡಿದ್ದು ನೇರವಾಗಿ ಭಯೋತ್ಪಾದಕರ ನೆಲೆಯನ್ನ. ಹೀಗಾಗಿ ಇವತ್ತು ಇಡೀ ವಿಶ್ವ ಭಾರತದ ಪರವಾಗಿ ನಿಲ್ತಾ ಇದೆ, ಭಾರತದ ಬೆಂಬಲಕ್ಕೆ ಮುಂದಾಗ್ತಾ ಇದೆ. ಜಾಗತಿಕ ಮಟ್ಟದಲ್ಲಿ ಭಾರತದ ಈ ಆಪರೇಷನ್ ಸಿಂಧೂರ ಶ್ಲಾಘನೆಗೆ ವ್ಯಕ್ತವಾಗ್ತಾ ಇದೆ. ಭಯೋತ್ಪಾದಕರ ಅಡಗುತಾಣಗಳನ್ನ, ಭಯೋತ್ಪಾದಕರ ಟ್ರೈನಿಂಗ್ ಸೆಂಟರ್ಗಳನ್ನ, ಭಯೋತ್ಪಾದಕರ ತಲೆ ಒಳಗೆ ಧರ್ಮದ ಅಫೀಮನ್ನ ತುಂಬುವ ಮದರಸಾಗಳನ್ನ ಟಾರ್ಗೆಟ್ ಮಾಡಿ ಭಾರತ ಸರ್ವನಾಶ ಮಾಡಿದೆ. 9 ಉಗ್ರರ ನೆಲೆಗಳು ರಾತ್ರೋರಾತ್ರಿ ನೆಲಸಮ ಆಗಿದೆ. 26 ಮಂದಿ ಅಮಾಯಕರ ರಕ್ತವನ್ನ ಕಾಣ್ತು ಭಾರತದ ಈ ಪುಣ್ಯ ಭೂಮಿ. ಡಬ್ಕಿ ಡಬಲ್ 50ಕ್ಕೂ ಹೆಚ್ಚು ಮಂದಿ ಉಗ್ರರ ರಕ್ತ ಕಂಡಿದೆ ಇವತ್ತು ಪಾಕಿಸ್ತಾನದ ನೆಲ. ತಡರಾತ್ರಿ ಭಾರತ ನಡೆಸಿರುವ ಈ ಏರ್ ಸ್ಟ್ರೈಕ್ಗೆ ಪಾಕಿಸ್ತಾನ ಅಕ್ಷರಶಃ ಕಂಗಾಲಾಗಿದೆ. ಇವತ್ತಿಡೀ ದಿನ ಮಾಕ್ ಡ್ರಿಲ್ ಮಾಡುತ್ತೆ ಭಾರತ ಅನ್ನೋ ಭ್ರಮೆಯಲ್ಲಿತ್ತು ಪಾಕಿಸ್ತಾನ. ಅಪ್ರಚೋದಿತ ಗುಂಡಿನ ದಾಳಿಯನ್ನ LOCಗಳಲ್ಲಿ ನಡೆಸಿ ಯುದ್ಧ ಅನ್ನೋದು ಮಾಡೋದಾದ್ರೆ LOC ಮೂಲಕ ಮಾಡಲಿ ಅನ್ನೋ ಪ್ರಚೋದನೆ ಕೊಡ್ಲಿಕ್ಕೆ ಮುಂದಾಗ್ತಾ ಇತ್ತು ಪಾಕಿಸ್ತಾನ. ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ಹೇಳಿದಂತೆ ಊಹಿಸಿಕೊಳ್ಳಲಿಕ್ಕೂ ಸಾಧ್ಯವಾಗದಂತಹ ಘಾತಕ ಅಟ್ಯಾಕ್ ಭಾರತದ ಕಡೆಯಿಂದ ತಡರಾತ್ರಿ ಆಗಿದೆ. ಸರಿಯಾಗಿ 1:44 ಸುಮಾರಿಗೆ ನಿದ್ದೆಯಲ್ಲಿದ್ದ ಪಾಕಿಸ್ತಾನ ಪೋಷಿತ ಉಗ್ರಗಾಮಿಗಳನ್ನ ಹುಡುಕಿ ಕೊಂದಿದೆ ಭಾರತ. ಬಹುಶಃ ಈ ಬಾರಿ ಯಾರು ಪ್ರೂಫ್ ಕೇಳೋ ಹಾಗಿಲ್ಲ, ಯಾಕಂದ್ರೆ ಪಾಕಿಸ್ತಾನವೇ ಒಪ್ಕೊಂಡಿದೆ. ಪಾಕಿಸ್ತಾನದಿಂದಲೇ ವಿಡಿಯೋಗಳು ಇದೀಗ ಹರಿದಾಡ್ಲಿಕ್ಕೆ ಪ್ರಾರಂಭವಾಗಿದೆ. ಹಾಗೆ ಭಾರತೀಯ ವಾಯುಪಡೆ ನಡೆಸಿರುವ ಈ ದಾಳಿಯ ಒಂದೊಂದು ವಿಡಿಯೋಗಳು ಕೂಡ ಭಾರತ ನಡೆಸಿರುವ ಪ್ರತಿ ದಾಳಿಗೆ ಸಾಕ್ಷಿಯಾಗಿ ನಿಲ್ತಾ ಇದೆ. ಇದು ಹೊಸ ಭಾರತದ ಅಟ್ಯಾಕ್ನ ರೀತಿ, ಹೊಸ ಭಾರತದ ಶೌರ್ಯ, ಹೊಸ ಭಾರತದ ಪರಾಕ್ರಮ. ನಮ್ಮ ಅಮಾಯಕ 26 ಮಂದಿಯ ಬಲಿ ಪಡೆದ ಪಾಕಿಸ್ತಾನ ಟ್ರೈನ್ಡ್ ಉಗ್ರಗಾಮಿಗಳ ನೆಲೆಯನ್ನ ಭಾರತ ಇವತ್ತು ಹೊಡೆದು ಉರುಳಿಸಿದೆ. ಭಾರತದ ಏರ್ ಸ್ಟ್ರೈಕ್ ಬರೋಬ್ಬರಿ 9 ಕಡೆ ನಡೆದ ಏರ್ ಸ್ಟ್ರೈಕ್ಗೆ 50ಕ್ಕೂ ಅಧಿಕ ಮಂದಿ ಉಗ್ರರು
ಹಾಗೆ ಉಗ್ರರ ಜೊತೆಯಲ್ಲಿದ್ದ ಅವರ ಸಹಾಯಕರು ನೆಲಸಮ ಆಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಈ ನಿನ್ನೆ ತಡರಾತ್ರಿಯಿಂದಲೂ ಇದೇ ದೃಶ್ಯಗಳು ಹರಿದಾಡ್ತಾ ಇದೆ. ಪಾಕಿಸ್ತಾನದ ಆಸ್ಪತ್ರೆಗಳ ಮುಂದೆ ಕಣ್ಣೀರ್ ಹಾಕ್ತಿರೋ ಜನ, ಬಾಯ್ ಬಾಯ್ ಬಡ್ಕೊಳ್ತಿರೋ ಜನ. 14 ದಿನಗಳ ಹಿಂದೆ ಪೆಹಲ್ಗಾಮ್ನಲ್ಲಿ ಯಾವ ರೀತಿಯಾದ ಪರಿಸ್ಥಿತಿ ನಿರ್ಮಾಣ ಆಗಿತ್ತೋ ಅದಕ್ಕೆ ಡಬಲ್ ಅನಿಸುವಂತಹ ದೃಶ್ಯ ಇವತ್ತು ಪಾಕಿಸ್ತಾನದಲ್ಲಿ ನಿರ್ಮಾಣ ಆಗಿದೆ. ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಉಗ್ರರ ನೆಲೆಗಳನ್ನ ಹೊಡೆದು ಉರುಳಿಸಿದೆ ಭಾರತ. ನೇರವಾಗಿ ಪಾಕಿಸ್ತಾನದ ಜೊತೆಯಲ್ಲಿ ಯುದ್ಧ ಮಾಡ್ತು ಅಂತ ಹೇಳಿ ಪಾಕಿಸ್ತಾನ ಇದೀಗ ಜಾಗತಿಕ ಮಟ್ಟದಲ್ಲಿ ಹೋಗಿ ಪಾಯ್ ಬಡ್ಕೊಳ್ಳೋ ಹಾಗೂ ಇಲ್ಲ. ಯುದ್ಧ ಮಾಡಿರೋದು ಪಾಕಿಸ್ತಾನದ ಮಿಲಿಟರಿ ಫೋರ್ಸಸ್ ಮೇಲೆಲ್ಲ ಬದಲಾಗಿ ಉಗ್ರಗಾಮಿಗಳ ವಿರುದ್ಧ. ಜಸ್ಟ್ ನಿನ್ನೆ ತಾನೆ ಪಾಕಿಸ್ತಾನದ ಮಾಹಿತಿ ಸಚಿವ ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ಕೆಲ ಜರ್ನಲಿಸ್ಟ್ಗಳನ್ನ, ಸೋ ಕಾಲ್ಡ್ ಪಾಕಿಸ್ತಾನಿ ಜರ್ನಲಿಸ್ಟ್ಗಳನ್ನ ಕರ್ಕೊಂಡು ಹೋಗಿ ನೋಡಿ ಭಾರತ ಸುಖ ಸುಮ್ಮನೆ ಆರೋಪ ಮಾಡ್ತಾ ಇದೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಉಗ್ರರ ಅಡಗು ತಾಣಗಳಿದೆ ಅಂತ ಹೇಳಿ ಭಾರತ ಜಾಗತಿಕ ಮಟ್ಟದಲ್ಲಿ ಸುಳ್ಳು ಹೇಳ್ತಾ ಇದೆ. ಆದ್ರೆ ಇಲ್ಲಿ ಯಾವುದೇ ಉಗ್ರರ ನೆಲೆ ಇಲ್ಲ ಅಂತ ಹೇಳಿ ಇವತ್ತು 26 ಅಮಾಯಕ ಪ್ರಯಾಣಿಕರ, ಭಾರತದ ನಾಗರಿಕರ ಪ್ರಾಣವನ್ನ ಹತ್ಯೆ ಮಾಡಿದ ಉಗ್ರರ ವಿರುದ್ಧ ಪಾಕಿಸ್ತಾನದ ವಿರುದ್ಧ ಹಗೆಯನ್ನ ತೀರಿಸಿಕೊಂಡಿದೆ. ತಡರಾತ್ರಿ 1:44 ಸುಮಾರಿಗೆ ನಡೆದಿದೆ ಆಪರೇಷನ್ ಸಿಂಧೂರ್ ಹೆಸರಿನ ಏರ್ ಸ್ಟ್ರೈಕ್. ಪಾಕಿಸ್ತಾನದ ಒಳಗೆ ನುಗ್ಗಿ ಮತ್ತೊಮ್ಮೆ ಭಾರತದ ಹೆಮ್ಮೆಯ ಸೇನಾಪಡೆ ತನ್ನ ಪರಾಕ್ರಮವನ್ನ ತೋರಿಸಿ ಸೇಫ್ ಆಗಿ ತಾಯ್ನಾಡಿಗೆ ವಾಪಸ್ ಬಂದಿದೆ. ಭಾರತದ ವಾಯುಪಡೆ ನಡೆಸದ ವಿಧ್ವಂಸಕ ಅನಿಸುವಂತಹ ಆಪರೇಷನ್ ಸಿಂಧೂರ್ನ ಘಾತಕ ಉಗ್ರಗಾಮಿಗಳ ಪಾಲಿಗೆ, ಪಾಕಿಸ್ತಾನದ ಪಾಲಿಗೆ ಘಾತಕ ಅನಿಸುವಂತಹ ಈ ಆಪರೇಷನ್ ಸಿಂಧೂರ್ನ ಆಯ್ದ ದೃಶ್ಯಗಳನ್ನ ನಿಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಒಟ್ಟು 9 ಹಿಟ್ ಲಿಸ್ಟ್ಗಳನ್ನ ಟಾರ್ಗೆಟ್ ಮಾಡಿ ಒಂದೊಂದನ್ನೇ ಹೊಡೆದು ಉರುಳಿಸಿದೆ ಭಾರತ. 5 ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ನೆಲೆ, 4 ಪಾಕಿಸ್ತಾನದಲ್ಲಿ ಇರತಕ್ಕಂಥ ಟಾರ್ಗೆಟ್. ಯಾವೆಲ್ಲ ಜಾಗದಲ್ಲಿ ಉಗ್ರರನ್ನ ಆಯ್ಕೆ ಮಾಡಿ ಅವರಿಗೆ ಟ್ರೈನಿಂಗ್ ಮಾಡಿ ಭಾರತದ ಒಳಗೆ ಕಳುಹಿಸಲಾಗ್ತಾ ಇತ್ತು, ಧರ್ಮದ ಹೆಸರಲ್ಲಿ ಭಾರತೀಯರನ್ನ ಹತ್ಯೆ ಮಾಡುವ ಧರ್ಮ ಬೋಧನೆಯನ್ನ ಮಾಡಲಾಗ್ತಾ ಇತ್ತು, ಆ ಜಾಗವನ್ನ ಹುಡುಕಿ ನೆಲಸಮ ಮಾಡಿದೆ ಭಾರತ. ಉಗ್ರರ ನೆಲೆಗಳ ಮೇಲೆ ಭಾರತ ಮಾಡಿದ ಏರ್ ಸ್ಟ್ರೈಕ್ನ ಆಪರೇಷನ್ ಸಿಂಧೂರದ ದೃಶ್ಯಗಳನ್ನ ನೀವು ಸ್ಕ್ರೀನ್ನ ಮೇಲೆ ನೋಡ್ತಿದ್ದೀರಿ. ಹೀಗಾಗಿ ಇವತ್ತು ಪ್ರತಿಯೊಬ್ಬ ಭಾರತೀಯನ ಪಾಲಿಗೆ ಇಟ್ ಇಸ್ ಅ ವೆರಿ 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 ಗುಡ್ ಡೇ. ಭಾರತಕ್ಕೆ ಇದೀಗ ಜಾಗತಿಕ ಮಟ್ಟದಲ್ಲಿ ಭಾರಿ ಬೆಂಬಲ ವ್ಯಕ್ತವಾಗ್ತಾ ಇದೆ. ಭಯೋತ್ಪಾದನೆ ವಿರುದ್ಧ ಹೋರಾಟಕ್ಕೆ ಇಸ್ರೇಲ್ ಸಾಥ್ ನೀಡಿದೆ. ಭಾರತದ ಸ್ವಯಂ ರಕ್ಷಣೆಯನ್ನ ಇಸ್ರೇಲ್ ಬೆಂಬಲಿಸ್ತಾ ಇದೆ. ಉಗ್ರರಿಗೆ ಅಡಗಿಕೊಳ್ಳೋಕೆ ಎಲ್ಲೂ ಜಾಗ ಸಿಗಬಾರದು. ಇದು ಇಡೀ ಜಗತ್ತಿಗೆ ಅನ್ವಯ ಆಗುವಂತಹ ಪಾಠ. ಭಾರತ ಇವತ್ತು ಪಾಕಿಸ್ತಾನದ ಸೇನಾಪಡೆಯನ್ನ ಗುರಿಯಾಗಿಸ್ಕೊಳ್ಳಿಲ್ಲ, ಪಾಕಿಸ್ತಾನದ ಅಮಾಯಕ ನಾಗರಿಕರನ್ನ ಗುರಿಯಾಗಿಸ್ಕೊಳ್ಳಿಲ್ಲ, ಬಟ್ ಗುರಿ ಮಾಡಿದ್ದು ನೇರವಾಗಿ ಭಯೋತ್ಪಾದಕರ ನೆಲೆಯನ್ನ. ಹೀಗಾಗಿ ಇವತ್ತು ಇಡೀ ವಿಶ್ವ ಭಾರತದ ಪರವಾಗಿ ನಿಲ್ತಾ ಇದೆ, ಭಾರತದ ಬೆಂಬಲಕ್ಕೆ ಮುಂದಾಗ್ತಾ ಇದೆ. ಜಾಗತಿಕ ಮಟ್ಟದಲ್ಲಿ ಭಾರತದ ಈ ಆಪರೇಷನ್ ಸಿಂಧೂರ ಶ್ಲಾಘನೆಗೆ ವ್ಯಕ್ತವಾಗ್ತಾ ಇದೆ. ಭಯೋತ್ಪಾದಕರ ಅಡಗುತಾಣಗಳನ್ನ, ಭಯೋತ್ಪಾದಕರ ಟ್ರೈನಿಂಗ್ ಸೆಂಟರ್ಗಳನ್ನ, ಭಯೋತ್ಪಾದಕರ ತಲೆ ಒಳಗೆ ಧರ್ಮದ ಅಫೀಮನ್ನ ತುಂಬುವ ಮದರಸಾಗಳನ್ನ ಟಾರ್ಗೆಟ್ ಮಾಡಿ ಭಾರತ ಸರ್ವನಾಶ ಮಾಡಿದೆ. 9 ಉಗ್ರರ ನೆಲೆಗಳು ರಾತ್ರೋರಾತ್ರಿ ನೆಲಸಮ ಆಗಿದೆ. 26 ಮಂದಿ ಅಮಾಯಕರ ರಕ್ತವನ್ನ ಕಾಣ್ತು ಭಾರತದ ಈ ಪುಣ್ಯ ಭೂಮಿ. ಡಬ್ಕಿ ಡಬಲ್ 50ಕ್ಕೂ ಹೆಚ್ಚು ಮಂದಿ ಉಗ್ರರ ರಕ್ತ ಕಂಡಿದೆ ಇವತ್ತು ಪಾಕಿಸ್ತಾನದ ನೆಲ. ತಡರಾತ್ರಿ ಭಾರತ ನಡೆಸಿರುವ ಈ ಏರ್ ಸ್ಟ್ರೈಕ್ಗೆ ಪಾಕಿಸ್ತಾನ ಅಕ್ಷರಶಃ ಕಂಗಾಲಾಗಿದೆ. ಇವತ್ತಿಡೀ ದಿನ ಮಾಕ್ ಡ್ರಿಲ್ ಮಾಡುತ್ತೆ ಭಾರತ ಅನ್ನೋ ಭ್ರಮೆಯಲ್ಲಿತ್ತು ಪಾಕಿಸ್ತಾನ. ಅಪ್ರಚೋದಿತ ಗುಂಡಿನ ದಾಳಿಯನ್ನ LOCಗಳಲ್ಲಿ ನಡೆಸಿ ಯುದ್ಧ ಅನ್ನೋದು ಮಾಡೋದಾದ್ರೆ LOC ಮೂಲಕ ಮಾಡಲಿ ಅನ್ನೋ
ಪ್ರಚೋದನೆ ಕೊಡ್ಲಿಕ್ಕೆ ಮುಂದಾಗ್ತಾ ಇತ್ತು ಪಾಕಿಸ್ತಾನ. ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ಹೇಳಿದಂತೆ ಊಹಿಸಿಕೊಳ್ಳಲಿಕ್ಕೂ ಸಾಧ್ಯವಾಗದಂತಹ ಘಾತಕ ಅಟ್ಯಾಕ್ ಭಾರತದ ಕಡೆಯಿಂದ ತಡರಾತ್ರಿ ಆಗಿದೆ. ಸರಿಯಾಗಿ 1:44 ಸುಮಾರಿಗೆ ನಿದ್ದೆಯಲ್ಲಿದ್ದ ಪಾಕಿಸ್ತಾನ ಪೋಷಿತ ಉಗ್ರಗಾಮಿಗಳನ್ನ ಹುಡುಕಿ ಕೊಂದಿದೆ ಭಾರತ. ಬಹುಶಃ ಈ ಬಾರಿ ಯಾರು ಪ್ರೂಫ್ ಕೇಳೋ ಹಾಗಿಲ್ಲ, ಯಾಕಂದ್ರೆ ಪಾಕಿಸ್ತಾನವೇ ಒಪ್ಕೊಂಡಿದೆ. ಪಾಕಿಸ್ತಾನದಿಂದಲೇ ವಿಡಿಯೋಗಳು ಇದೀಗ ಹರಿದಾಡ್ಲಿಕ್ಕೆ ಪ್ರಾರಂಭವಾಗಿದೆ. ಹಾಗೆ ಭಾರತೀಯ ವಾಯುಪಡೆ ನಡೆಸಿರುವ ಈ ದಾಳಿಯ ಒಂದೊಂದು ವಿಡಿಯೋಗಳು ಕೂಡ ಭಾರತ ನಡೆಸಿರುವ ಪ್ರತಿ ದಾಳಿಗೆ ಸಾಕ್ಷಿಯಾಗಿ ನಿಲ್ತಾ ಇದೆ. ಇದು ಹೊಸ ಭಾರತದ ಅಟ್ಯಾಕ್ ನ ರೀತಿ, ಹೊಸ ಭಾರತದ ಶೌರ್ಯ, ಹೊಸ ಭಾರತದ ಪರಾಕ್ರಮ. ನಮ್ಮ ಅಮಾಯಕ 26 ಮಂದಿಯ ಬಲಿ ಪಡೆದ ಪಾಕಿಸ್ತಾನ ಟ್ರೈನ್ಡ್ ಉಗ್ರಗಾಮಿಗಳ ನೆಲೆಯನ್ನ ಭಾರತ ಇವತ್ತು ಹೊಡೆದು ಉರುಳಿಸಿದೆ. ಭಾರತದ ಏರ್ ಸ್ಟ್ರೈಕ್ ಬರೋಬ್ಬರಿ 9 ಕಡೆ ನಡೆದ ಏರ್ ಸ್ಟ್ರೈಕ್ಗೆ 50ಕ್ಕೂ ಅಧಿಕ ಮಂದಿ ಉಗ್ರರು ಹಾಗೆ ಉಗ್ರರ ಜೊತೆಯಲ್ಲಿದ್ದ ಅವರ ಸಹಾಯಕರು ನೆಲಸಮ ಆಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಈ ನಿನ್ನೆ ತಡರಾತ್ರಿಯಿಂದಲೂ ಇದೇ ದೃಶ್ಯಗಳು ಹರಿದಾಡ್ತಾ ಇದೆ. ಪಾಕಿಸ್ತಾನದ ಆಸ್ಪತ್ರೆಗಳ ಮುಂದೆ ಕಣ್ಣೀರ್ ಹಾಕ್ತಿರೋ ಜನ, ಬಾಯ್ ಬಡ್ಕೊಳ್ತಿರೋ ಜನ. 14 ದಿನಗಳ ಹಿಂದೆ ಪೆಹಲ್ಗಾಮ್ನಲ್ಲಿ ಯಾವ ರೀತಿಯಾದ ಪರಿಸ್ಥಿತಿ ನಿರ್ಮಾಣ ಆಗಿತ್ತೋ ಅದಕ್ಕೆ ಡಬಲ್ ಅನಿಸುವಂತಹ ದೃಶ್ಯ ಇವತ್ತು ಪಾಕಿಸ್ತಾನದಲ್ಲಿ ನಿರ್ಮಾಣ ಆಗಿದೆ. ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ